ಮನೆಯಲ್ಲಿ ಪ್ರಿಪೇರ್ ಮಾಡೋ ಸಾಂಬಾರ್ ಪುಡಿ, ಗರಂ ಮಸಾಲಾ ಪುಡಿ, ಪುಳಿಯೋಗರೆ ಪುಡಿ, ಹೀಗೆ ಪ್ರತಿಯೊಂದು ಪುಡಿಯನ್ನು ನಮಗೆ ಬೇಕಾದಾಗೆ ಕಸ್ಟಮೈಸ್ ಮಾಡ್ಕೊಡ್ತಾರೆ ಗಿರಣಿಯವರು. ನಾನಿವತ್ತು ಹೋಮ್ ಮೇಡ್ ಕಸ್ಟಮೈಸ್ ಮಸಾಲ ಮಾಡಿಸ್ಕೊಳಕ್ ಬಂದಿರೋ ಜಾಗನೇ ಗಿರಣಿಗೆ. ಬನ್ನಿ, ಇಲ್ಲೆಲ್ಲ ಕಸ್ಟಮೈಸ್ ಮಾಡ್ಕೊಡ್ತಾರಂತೆ ಮಸಾಲಗಳನ್ನ. ಹೇಗೆ ಮಾಡ್ಕೊಡ್ತಾರೆ ತೋರಿಸ್ತೀನಿ, ನೋಡೋಣ ಬನ್ನಿ ಬನ್ನಿ. ನಾನಿವತ್ತು ಬಂದಿದ್ದೀನಿ ನಮ್ಮ ಮನೆಗೆ ಸಾಂಬಾರ್ ಪುಡಿ ಮಾಡಿಸ್ಕೊಳಕ್ಕೆ. ನನ್ನ ರೆಸಿಪಿ ಕೊಡ್ತೀನಿ, ಹೇಗೆಲ್ಲ ಮಾಡ್ಕೊಡ್ತಾರೆ ನೋಡೋಣ ಬನ್ನಿ ಬನ್ನಿ. ಸರ್, ಧನಿಯಾ 1.5 kg, ಬೇಡಿಗೆ ಮೆಣಸಿನಕಾಯಿ 500 ಗ್ರಾಮ್, ಖಾರದ ಮೆಣಸಿನಕಾಯಿ 200 ಗ್ರಾಮ್, ಜೀರಿಗೆ 600 ಗ್ರಾಮ್, ಕಡಲೆಕಾಳು 200 ಗ್ರಾಮ್, ಹೆಸರುಕಾಳು 200 ಗ್ರಾಮ್, ಮೆಂತ್ಯ 70 ಗ್ರಾಮ್, ಸಾಸಿವೆ 70 ಗ್ರಾಮ್, ಅಕ್ಕಿ 200 ಗ್ರಾಮ್, ಮೆಣಸು 200 ಗ್ರಾಮ್, ಕಬೇವು 60 ಗ್ರಾಮ್, ಅರಿಶಿನ ಮೆಣಸಿನಕಾಯಿ 300 ಗ್ರಾಮ್. ಸರ್, ಇದೆಲ್ಲ ನಮ್ಮಮ್ಮ ಮಾಡ್ತಾ ಇದ್ದ ರೆಸಿಪಿ. ನಂಗೆ ಸೇಮ್ ಇದೇ ಥರ ರೆಸಿಪಿ ಬೇಕು, ಬಟ್ ನಮ್ಮಮ್ಮ ಮಾಡಿದ ಥರ ಖಾರದ ಪುಡಿ ಇರಬೇಕು, ಮಾಡಿಕೊಡಿ. ನಮ್ಮ ಮನೇಲಿ 19 ಥರ ಐಟಮ್ ಹಾಕಿ ಸಾಂಬಾರು ಪುಡಿ ರೆಡಿ ಮಾಡ್ತೀವಿ. ಸೊ ಇವರು ಈ ಥರ ಲಿಸ್ಟ್ ತಂದು ಕೊಟ್ಟರೆ ಸಾಕು, ಎಲ್ಲ ರೆಡಿ ಮಾಡಿಕೊಡ್ತಾರಂತೆ. ನೋಡೋಣ ಹೇಗೆಲ್ಲ ರೆಡಿ ಮಾಡ್ತಾರೆ, ಪ್ರೊಸೀಜರ್ ತೋರಿಸ್ತೀನಿ. ನೋಡಿ, ಆಲ್ರೆಡಿ ಲಿಸ್ಟ್ ಕೂಡ ರೆಡಿ ಆಗಿದೆ. ನೋಡಿ, ಇದನ್ನು ತೊಗೊಂಡು ಹೋಗಿ ಒಳಗಡೆ ಕೊಟ್ಟರೆ ಅವರೇ ಬೀಸಿ, ಅವರೇ ಹುರಿದು ಎಲ್ಲ ಮಾಡಿ ಕೊಡ್ತಾರಂತೆ. ಇನ್ನು ಮುಂದೆ ಆ ಪ್ರಾಬ್ಲಮ್ಮೇ ಇರಲ್ಲಪ್ಪ, ಮೆಣಸಿನ್ಕಾಯಿ ಘಾಟ್ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಈಗ ಇದನ್ನು ತೊಗೊಂಡು ಒಳಗಡೆ ಹೋಗ್ತೀನಿ. ಬನ್ನಿ, ಮತ್ತೆ ಕರ್ಕೊಂಡು ಹೋಗ್ತೀನಿ. ಸರ್, ತೊಗೊಳ್ಳಿ ಲಿಸ್ಟು. ನೋಡಿ, ನಮ್ಮನೆ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾ ಇದೆ. ನಾವೇನೆಲ್ಲ ಹಾಕ್ತೀವಿ ಅನ್ನೋದನ್ನು ಲಿಸ್ಟ್ ಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಫಸ್ಟ್ ಬಂದು ಧನಿಯಾ ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದು 1.25 kg ಧನಿಯಾ. ನೆಕ್ಸ್ಟ್ ಬಂದು ಬೇಡಿಗೆ, ಅದು ಅರ್ಧ kg ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಇಷ್ಟೆಲ್ಲ ಈಸಿ ಮಾಡಿಕೊಟ್ರೆ ಯಾರು ತಾನೇ ಮಾಡಿಸ್ಕೊಳ್ಳಲ್ಲ ಹೇಳಿ. ಎಷ್ಟು ಚೆನ್ನಾಗಿದೆ ಇದು. ನಮಗಂತೂ ಮನೆಯವ್ರಿಗೆ ತುಂಬ ಕಷ್ಟ ಅಪ್ಪ, ಘಾಟು ಯಪ್ಪ, ಮನೆಯೆಲ್ಲ ಮಕ್ಕಳೆಲ್ಲ ಆಚೆ ಕರೆಸ್ಬೇಕು, ಅದೆಲ್ಲ ಮಾಡಬೇಕು. ಸರ್, ಇಷ್ಟೆಲ್ಲ ಐಟಮ್ ಜೊತೆಲಿ ಹಾಕ್ತಾ ಇದ್ದೀರಲ್ಲ, ನಾವದೇ ಸಪ್ರೇಟಾಗಿ ಉರಿತೀವಿ, ನೀವೆಲ್ಲ ಜೊತೆಲಿ ಹಾಕ್ತಿದ್ದೀರಾ ಮತ್ತೆ ಹುರ್ಕೊಡ್ತೀರಾ ಎಲ್ಲ? ಮೇಡಮ್, ನಾವು ಮೊದಲೇ ಆಲ್ರೆಡಿ ಹುರಿದಿಟ್ಟಿರ್ತೀವಿ. ಯಾವ ಥರ ಹುರಿದಿಟ್ಟಿರ್ತೀವಿ ಅಂದರೆ, ಮಾರ್ನಿಂಗ್ ಬಂದ ತಕ್ಷಣವೇ ನಮ್ಗೆ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಹುರಿದು ನೋಡಿ, ಈ ಥರ ಯಾವ ಥರ ಹುರಿದಿರ್ತೀವಿ ಅಂತ ನೋಡಿ ನೀವೇ. ಪ್ರತಿಯೊಂದು ಅಷ್ಟೇ, ಮೆಣಸಿನ್ಕಾಯಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ನೋಡಿ. ಇಷ್ಟು ಇದಾಗಿ ಒಂದು ಹದವಾಗಿ ಹುರಿದು ಮಡಿಕೊಂಡಿರ್ತೀವಿ. ಇದಾದ್ಮೇಲೂ ನಾವು ಮತ್ತೆ ತೊಗೊಂಡು ಅಂದರೆ ಈಗ ಜಸ್ಟ್ ಮಾರ್ನಿಂಗಿಂದ ಈಗ ಒಂದು 2 ಅವರ್ಗೆ ಜಸ್ಟ್ 1% ಮಾಯ್ಶ್ಚರ್ ಬಂದಿರುತ್ತಲ್ಲ, ಆ ಮಾಯ್ಶ್ಚರ್ ಹೋಗ್ಲಿ ಅಂತ ಮತ್ತೆ ಹುರ್ಕೊಂಡು ನಾವು ಪುಡಿ ಮಾಡ್ತೀವಿ ಮೇಡಮ್. ಓಕೆ ಓಕೆ, ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಕಾನ್ಸೆಪ್ಟು. ಫಸ್ಟ್ ಟೈಮಲ್ಲೇ ನೀವೇ ಅನ್ಸುತ್ತೆ ಇಡೀ ಕರ್ನಾಟಕದಲ್ಲೇ ಫಸ್ಟ್ ನೀವು ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಹೌದಾ ಮೇಡಮ್? ನಾನು ಏನು ಲಿಸ್ಟಲ್ಲಿ ಕೊಟ್ಟಿದ್ದೆ ಐಟಮ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಅಂತ, ಹುರ್ಕೊಂಡಿದ್ದಾರಂತೆ ಸಪ್ರೇಟ್ ಆಗಿ. ಮತ್ತೆ ಒಂದ್ಸಲ ಉರಿತಾರಂತ ಮೆಷಿನ್ಗಾಗಿ. ಬನ್ನಿ ನೋಡೋಣ ಅದು ಹೇಗೆ ಉರಿತಾರೆ ಏನು ಅಂತ. ನನಗೂ ಕ್ಯೂರಿಯಾಸಿಟಿ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಇದೇ ನೋಡಿ, ಉರಿಯೋ ಹಾಕೋ ಮೆಷಿನ್ ಅಂತೆ. ಇದು ಹಾಕಿದ್ರೆ ಉರಿಯುತ್ತಂತೆ. ಆಲ್ರೆಡಿ ಒಂದ್ಸಲ ಹುರಿದಿಟ್ಕೊಂಡಿದ್ದಾರೆ, ಮತ್ತೊಂದ್ಸಲ ಉರಿತಾ ಇದೆ ಮೆಷಿನು. ಎಷ್ಟು ಟೆಕ್ನಾಲಜಿ ಮುಂದೆ ಬಂದಿದೆ ಅಂದರೆ, ಫುಲ್ ನಾನು ಏನೇನು ಕೊಟ್ಟಿದ್ದೆ 19 ಥರ ಕಾಳನ್ನು ಎಲ್ಲನೂ ಮಿಕ್ಸ್ ಮಾಡಿದ್ದಾರೆ. ಸೊ ಸಾಂಬಾರು ಪುಡಿಗೆ ರೆಡಿ ಆಗ್ತಿದೆ. ಪೌಡರ್ ಮಾಡೋದಕ್ಕೆ ಫಸ್ಟು ಹುರ್ಕೋತಾರಂತೆ. ಸೊ ಇದು ಫಸ್ಟ್ ಪ್ರೊಸೀಜರ್ ಇವರಲ್ಲಿ. ಬನ್ನಿ ನೋಡೋಣ. ಸರ್, ಇದು ಹಾಕಿದ್ರಲ್ಲ, ಎಷ್ಟು ನಿಮಿಷ ಉರಿಬೇಕು ಸರ್ ಇದು? ಒಂದು 5 ರಿಂದ 6 ನಿಮಿಷ ಹುರಿದ್ರೆ ಸಾಕಾಗುತ್ತೆ ಮೇಡಮ್. ಓಕೆ, ಅದನ್ನ ಮತ್ತೆ ಆರಿಸಿ ಪುಡಿ ಮಾಡಿ ಮತ್ತೆ ಪೌಡರ್ನ ಆರಿಸಿ ಪ್ಯಾಕಿಂಗ್ ಮಾಡೋದು. ಈ ಪ್ರೊಸೀಜರ್ ಮುಗಿಯೋಕ್ಕೆ 8 ರಿಂದ 10 ನಿಮಿಷ ಆಗುತ್ತೆ. ಇಲ್ಲಿ ಪ್ಯೂರ್ ಆಗಿ ಗಾಣದಲ್ಲಿ ಎಣ್ಣೆ ಕೂಡ ಹಾಕೊಡ್ತಾರಂತೆ. ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಬನ್ನಿ ಬನ್ನಿ. ಸರ್, ನಿಮ್ಮ ಹತ್ರ ಪ್ಯೂರ್ ಗಾಣದ ಎಣ್ಣೆ ಸಿಗುತ್ತೆ ಅಂತ ಹೇಳಿದ್ರು. ಇದೆಲ್ಲ ಪ್ರೊಸೀಜರ್ ಹೆಂಗ್ ಮಾಡ್ತೀರಾ ಸರ್ ಇದೆಲ್ಲ? ಈಗ ನೋಡಿ, ಕಡಲೆಕಾಯಿ ಎಣ್ಣೆ ಪ್ರೋಸೆಸ್ ಆಗ್ತಾ ಇದೆ ನೋಡಿ. ಇಲ್ಲಿ ಜಸ್ಟ್ ಕಡಲೆಕಾಯಿ ಬೀಜ ಹಾಕಿರೋದು. ಜಸ್ಟ್ ಅದಕ್ಕೆ ಒಂದು ಹಿಂಡಿ ಕಟ್ಟೋದಕ್ಕೆ ಅಂತ ಒಂದು 1/2 ಲೀಟರ್ ವಾಟರ್ ಕೊಡ್ತೀವಿ. ಅದು ಬಿಟ್ಟರೆ ನೋಡಿ, ಇದು ನ್ಯಾಚುರಲ್ ಆಗಿ ಆಯಿಲ್ ಬರ್ತಾ ಇದೆ. ಈ ನ್ಯಾಚುರಲ್ ಸೆಗ್ಮೆಂಟೇಷನ್ಗೆ ಅಂತ ಒಂದು 20 ಡೇಸ್ ಬಿಡ್ತೀವಿ ನೋಡಿ. ಇದೆಲ್ಲ ಪೂರ್ತಿ ಕಡಲೆಕಾಯಿ ಎಣ್ಣೆನೆ. ಅದು ಅಷ್ಟೇ, ಅದು ತೆಗೀರಿ, ಅದು ಅಷ್ಟೇ. ಇದೆಲ್ಲ ಪ್ಯೂರ್ ಕಡಲೆಕಾಯಿ ಎಣ್ಣೆ. ಇದನ್ನು 20 ದಿನ ಇದೇ ಥರ ಇಟ್ಬಿಟ್ಟು ಆಮೇಲೆ ಇದನ್ನು ಕಸ್ಟಮರ್ಗೆ ಮಾರೋದಕ್ಕೆ ಇದು ಮಾಡ್ತೀವಿ. ಜೊತೆಗೆ ನಾವು ಎಲ್ಲ ಥರದ ಅಡುಗೆ ಎಣ್ಣೆನೂ ತಯಾರು ಮಾಡ್ತೀವಿ ಮೇಡಮ್. ಸಾಸಿವೆ ಎಣ್ಣೆ, ಅದು ಬಿಟ್ಟರೆ ಎಳ್ಳೆಣ್ಣೆ, ಬಿಳಿ ಎಳ್ಳೆಣ್ಣೆ, ಇದು ಹುಚ್ಚೆಳ್ಳೆಣ್ಣೆ, ಫ್ಲಾಕ್ಸೀಡ್ ಎಣ್ಣೆ, ಇದನ್ನೆಲ್ಲ ಪ್ರತಿಯೊಂದೊಂದು ಬಾದಾಮಿ ಎಣ್ಣೆ ಎಲ್ಲಾನು ಇಲ್ಲೇ ತಯಾರು ಮಾಡ್ತೀವಿ ಮೇಡಮ್. ಆಲ್ರೆಡಿ ಫ್ರೈ ಆಗಿ ರೋಸ್ಟ್ ಆಗಿ ರೆಡಿ ಆಗಿದೆ. ಈಗ ತೆಗೆದ್ಬಿಟ್ಟು ಮಷಿನ್ಗೆ ಹಾಕಿ ಪೌಡರ್ ಮಾಡ್ತಾರೆ. ಬನ್ನಿ ನೋಡೋಣ. ನೋಡಿ, ಹಾಕ್ತಾ ಇದ್ದಾರೆ. ಎಲ್ಲ ಫ್ರೈ ಆಗಿದೆ ಇದು. ಇವಾಗ ತೊಗೊಂಡು ಹೋಗಿ ಪೌಡರ್ ಮಾಡೋಕ್ಕೆ ಹಾಕ್ತಾರೆ. ಸ್ವಲ್ಪ ಹೊತ್ತು ಆರಬೇಕು. ಸೊ ಆರಿದ್ಮೇಲೆ ಪೌಡರ್ ಮಾಡೋಕ್ಕೆ ಹಾಕ್ತಾರೆ. ಸರ್, ಗಾಣದ ಎಣ್ಣೆ ಹಾಕ್ಕೊಡ್ತೀರಾ, ಖಾರದ ಪುಡಿ ಮಾಡ್ಕೊಡ್ತೀರಾ ಅಂತ ಹೇಳಿದ್ರಿ. ಮತ್ತು ಇದೇನು ಸರ್, ಅಕ್ಕಿ, ಗೋಧಿ, ರಾಗಿ ಇದೆಲ್ಲ ಇಟ್ಕೊಂಡಿದ್ದೀರಾ? ಏನು ಸರ್ ಇದೆಲ್ಲ? ನಮ್ದು ಇದು ಒಂದು ಕಾನ್ಸೆಪ್ಟ್ ಇದೆ ಮೇಡಮ್. ಏನಾದ್ರು ಫ್ರೆಶ್ ಫ್ಲೋರ್ ಮೇಡಮ್. ಈಗ ಗೋಧಿ ಇಟ್ಕೊಳ್ಳೋ, ರಾಗಿ ಇಟ್ಕೊಳ್ಳೋ ಯಾವುದೇ ಪ್ಯಾಕೆಟಲ್ಲಿ ಅದು ಎಷ್ಟು ದಿನ ಆಗಿರುತ್ತೋ, ಯಾವ ಥರ ಐಟಮಲ್ಲಿ ಮಾಡಿರ್ತಾರೋ ಜನಕ್ಕೆ ಗೊತ್ತಾಗಲ್ಲ. ನಮ್ಮ ಶಾಪಿಗೆ ಬಂದರೆ 3 kg ಮೇಲ್ಪಟ್ಟು ತೊಗೊಂಡ್ರೆ ಅವ್ರ ಕಣ್ಣೆದ್ರಿಗೆ ನಾವು ಪುಡಿ ಮಾಡಿ ಕೊಡ್ತೀವಿ ಮೇಡಮ್. ಈಗ ಬಿಸಿ ಇತ್ತಲ್ಲ, ಆರಿದೆ. ಇವಾಗ ತೊಗೊಂಡು ಮಿಷಿನ್ಗೆ ಹಾಕ್ತಾರಂತೆ. ಅದು ಪೌಡರ್ ಮಿಷಿನ್ಗೆ.
ಸೊ ಇವಾಗ ಪೌಡ್ರ್ ಮಾಡ್ತಾರೆ ನೋಡಿ, ಪೌಡ್ರ್ ಮಿಷಿನ್ ಹಾಕ್ತಾರೆ, ತೋರಿಸ್ತೀನಿ. ಸೊ ನಾನು ಏನೆಲ್ಲ ಐಟಮ್ಸ್ ಕೊಟ್ಟಿದ್ದೆ ಅದೆಲ್ಲ ಹುರಿದ್ರು, ಇವಾಗ ಒಣಗಿತ್ತು ಎಲ್ಲ ಮತ್ತೆ ಹಾಕ್ತು ಎಲ್ಲ ಮಾಡಿ ಈಗ ಮತ್ತೆ ಏನು ಮಾಡ್ತಾರೆ ಪೌಡ್ರಿಗೆ ಹಾಕ್ತಾ ಇದ್ದಾರೆ. ಸೊ ತುಂಬ ಹೈಜೆನಿಕ್ ನೀಟಾಗಿದೆ. ಇಲ್ಲಿ ಎಲ್ಲದಕ್ಕೂ ಸಪ್ರೇಟ್ ಮಿಷಿನ್ ಇದೆ. ಧನಿಯಕ್ಕಾಗಿರ್ಬೋದು, ಬೆಸ್ಸಿದ ಖಾರ, ಬರೀ ಖಾರ, ಮತ್ತು ಎಲ್ಲ ಪೌಡ್ರ್ ಮಾಡೋದಕ್ಕೆ ರಾಗಿ ಅಕ್ಕಿ ಎಲ್ಲದಕ್ಕೂ ನೋಡಿ ಇಲ್ಲಿ ತುಂಬ ಈ ಫುಲ್ ಹಾಲಲ್ಲಿ ಎಲ್ಲ ಸಪ್ರೇಟ್ ಮಿಷಿನ್ಸ್ ಇದೆ. ಉರಿಯೋಕ್ಕಾಗಿರ್ಬೋದು ಅಷ್ಟೇ, ಉರಿಯೋಕ್ಕೂ ಅಷ್ಟೇ ಸಪ್ರೇಟಾಗಿ ಎಲ್ಲ ಇದೆ. ಸೊ ಎಲ್ಲ ಫುಲ್ ಸಪ್ರೇಟಾಗೇ ಇರೋದು, ಯಾರು ಎಲ್ಲ ಮಿಕ್ಸ್ ಹಾಕಲ್ಲ. ತುಂಬ ಚೆನ್ನಾಗಿದೆ, ತುಂಬ ಹೈಜೆನಿಕ್ ಆಗಿದೆ. ಬನ್ನಿ ಈಗ ನಾನು ಮಾಡಿಸಿದ ಪೌಡರ್ ರೆಡಿ ಆಗಿದೆ. ಆ್ಯಕ್ಚುಲಿ ಈಗ ಓಪನ್ ಮಾಡ್ತಿದ್ದಾರೆ ನೋಡಿ, ಪೌಡರ್ ರೆಡಿ ಆಗಿದೆ. ಈಗ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಮನೇಲಿ ಮಾಡಿದರೆ ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ. ಮಿಕ್ಸಿಂಗ್ನ ಮಿಷಿನ್ಗೆ ಹಾಕ್ತಾ ಇದ್ದಾರೆ. ಇದೇ ಮಿಕ್ಸಿಂಗ್ ಮಿಷಿನ್ ಅಂತೆ. ನಾವು ಆ ಪೌಡರ್ ಎಲ್ಲ ಆದಮೇಲೆ ಬಂದು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾರೆ. ಇದು ಮಿಕ್ಸ್ ಆಗಿ ಎಲ್ಲ ಬರುತ್ತೆ ಗಾಯ್ಸ್. ನೋಡಿ ಚೆನ್ನಾಗಿದೆ, ನೋಡಿ ಖಾರ ಪುಡಿ ಚೆನ್ನಾಗಿದೆ, ಎಲ್ಲ ಮಿಕ್ಸ್ ಆಯಿತು. ಧನಿಯಾ ಎಲ್ಲ ಬೇರೆ ಇತ್ತಾ, ಸೊ ಈಗೆಲ್ಲ ಮಿಕ್ಸ್ ಆಗಿ ತುಂಬ ಫ್ರೆಶ್ ಆಗಿ ಬಂದಿದೆ. ಸರ್ ಕಸ್ಟಮೈಸ್ ಮಾಡೋ ಮಸಾಲ ಐಡಿಯಾ ಹೇಗೆ ಬಂತು ಸರ್ ನಿಮಗೆ? ಮೇಡಮ್ ಆ ಮಸಾಲ ಅಂತ ಅಂದರೆ ಈಗ ಎಷ್ಟೊಂದು ಪ್ಯಾಕೆಟ್ ಮಸಾಲಗಳಿದೆ, ತುಂಬ ಜನ ತೊಗೊಂಡೋಗ್ತಾರೆ. ಬಟ್ ಆ ಪ್ಯಾಕೆಟ್ ಮಸಾಲ ಚೆನ್ನಾಗಿದೆ ಅಂತ ಯಾರೂ ಕೂಡ ಹೇಳಲ್ಲ. ಅದೇ ಅವರು ತಮ್ಮ ತಾಯಿ ಕೈ ರುಚಿ ತುಂಬ ಚೆನ್ನಾಗಿದೆ, ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ, ಪುಳಿಯೋಗರೆ ಚೆನ್ನಾಗಿ ಮಾಡ್ತಾರೆ, ವಾಂಗಿಬಾತ್ ಚೆನ್ನಾಗಿ ಮಾಡ್ತಾರೆ, ನಮ್ಮಜ್ಜಿ ಸಾಂಬಾರು ನಮ್ಮಜ್ಜಿ ಕೈ ರುಚಿ ಭಾಳ ಚೆನ್ನಾಗಿತ್ತೆ, ಈ ಥರ ಹೇಳ್ತಾರೆ ಹೊರತು ಪ್ಯಾಕೆಟ್ ಮಸಾಲ ಚೆನ್ನಾಗಿದೆ ಅಂತ ಯಾರೂ ಹೇಳಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಇದು ಮಾಡ್ಕೊಂಡ ಮೇಡಮ್ ಅವರವರ ಮನೆಯ ರೆಸಿಪಿಗಳನ್ನ ನಾವೇ ಹುರಿದು ನಾವೇ ಪುಡಿ ಮಾಡಿ ಕೊಡೋ ಥರ ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ. ಓಕೆ, ನಾವು ಈ ಥರ ಲಿಸ್ಟ್ ಬರ್ಕೊಂಡು ಬಂದು ಕೊಟ್ಟರೆ ಸಾಕು ನಿಮಗೆ? ಸಾಕು, ಹೌದು. ನಾವು ಐಟಮ್ನ ಒಣಗಿಸಿ ಹುರಿದು ಪುಡಿ ಮಾಡಿಕೊಡ್ತೀವಿ. ಫೈನಲಿ ನಾನು ಕೊಟ್ಟಿದ್ದ ರೆಸಿಪಿಗೆ ನಮ್ಮಮ್ಮನ ಟೇಸ್ಟ್ ಖಾರದ ಪುಡಿ ರೆಡಿ ಆಯಿತು. ನೀವು ಎಲ್ಲ ಏನಾದರೂ ಈ ಥರ ಖಾರದ ಪುಡಿನ ರೆಡಿ ಮಾಡಿಸ್ಕೋಬೇಕು ನಿಮ್ಮಮ್ಮನ ಟೇಸ್ಟ್ಗೆ ಅಂತ ಅಂದರೆ ಗಿರಣಿಗೆ ವಿಸಿಟ್ ಮಾಡಿ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಫುಡ್ ಚೆನ್ನಾಗಿರಬೇಕು. ಫುಡ್ ಚೆನ್ನಾಗಿರ್ಬೇಕಂದ್ರೆ ಅದ್ರಲ್ಲಿ ಹಾಕೋ ಮಸಾಲ ಪೌಡರ್ ಕೂಡ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಬಂದು ಗಿರಣಿಗೆ ನಿಮಗೆ ಬೇಕಾಗಿದ್ದ ಥರ ಖಾರದ ಪುಡಿನ ರೆಡಿ ಮಾಡಿಸ್ಕೊಂಡು ಮಸಾಲ ಐಟಮ್ನ ರೆಡಿ ಮಾಡ್ಕೊಂಡು ಹೋಗಿ. ಗಿರಣಿ ಹೌದು, ಸಾಕಷ್ಟು ಕಡೆ ಬ್ರಾಂಚಸ್ ಕೂಡ ಇದೆ. ನಾಗರಬಾವಿ, ಅನ್ನಪೂರ್ಣೇಶ್ವರಿ ನಗರ್, ಜಯನಗರದಲ್ಲಿ ಇದ್ದು ನಿಮ್ಮ ನಿಯರೆಸ್ಟ್ ಸ್ಟೋರ್ಗೆ ವಿಸಿಟ್ ಮಾಡಿ ಅಥವಾ ಅವರದೇ ಆಪ್ ನಲ್ಲಿ ಕೂಡ ಬೈ ಮಾಡಬಹುದು. ಟಾಟಾ ಬಾಬಾ, ಸಿ ಯು ನೆಕ್ಸ್ಟ್ ವಿಡಿಯೋ.